ನಮಸ್ಕಾರ ಗೆಳೆಯರೇ. ಐಪಿಎಲ್ ಅಂದ್ರೆ ಸಾಕು, ಇಡೀ ಜಗತ್ತೇ ನಮ್ಮ ಭಾರತದತ್ತ ನೋಡುತ್ತೆ. ಅದರಲ್ಲೂ ಎಲ್ ಕ್ಲಾಸಿಕೋ ಅಂತಾನೆ ಫೇಮಸ್ ಆಗಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯ ಅಂದ್ರೆ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ. ಆದರೆ ಈ ಬಾರಿ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಆತಂಕ ಮನೆ ಮಾಡಿದೆ. ಅದುವೇ ನಮ್ಮ ನೆಚ್ಚಿನ ರೋಹಿತ್ ಶರ್ಮಾ ಮತ್ತು ಎಂಎಸ್ ಧೋನಿ ಇವತ್ತಿನ ಪಂದ್ಯದಲ್ಲಿ ಆಡ್ತಾರಾ? ಇಬ್ಬರ ಫಿಟ್ನೆಸ್ ಬಗ್ಗೆ ಕೋಚ್ಗಳು ಕೊಟ್ಟ ಅಪ್ಡೇಟ್ ಏನು? ಬನ್ನಿ ನೋಡೋಣ. ಮೊದಲು ಮುಂಬೈ ಕ್ಯಾಂಪ್ನತ್ತ ನೋಡೋಣ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಹ್ಯಾಮ್ಸ್ಟ್ರಿಂಗ್ ಗಾಯದಿಂದಾಗಿ ಕಳೆದ 4 ಪಂದ್ಯಗಳಿಂದ ದೂರ ಉಳಿದಿದ್ದಾರೆ. ಆದರೆ ಮುಂಬೈ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ರೋಹಿತ್ ಶುಕ್ರವಾರ ಚೆನ್ನೈನ ನೆಟ್ಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮುಂಬೈ ಕೋಚ್ ಮಹೇಲ ಜಯವರ್ಧನೆ, ರೋಹಿತ್ ಚೇತರಿಸಿಕೊಳ್ತಿದ್ದಾರೆ, ಪ್ರತಿದಿನ ಅವರ ಪ್ರಗತಿಯನ್ನ ಗಮನಿಸುತ್ತಿದ್ದೇವೆ. ಇವತ್ತಿನ ಅಭ್ಯಾಸದ ನಂತರ ಮೆಡಿಕಲ್ ಟೀಮ್ ನೀಡುವ ವರದಿಯ ಆಧಾರದ ಮೇಲೆ ರೋಹಿತ್ ಆಡುವ ಬಗ್ಗೆ ಅಂತಿಮ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ರೋಹಿತ್ ಆಡುವ ಸಾಧ್ಯತೆ 50% ಇದೆ. ಇತ್ತ ಚೆನ್ನೈ ಪಾಳೆಯದಲ್ಲೂ ಇದೇ ಪರಿಸ್ಥಿತಿ. 42 ವರ್ಷದ ಥಾಲಾ ಧೋನಿ ಕಾಲಿನ ಸ್ನಾಯು ಸೆಳೆತದಿಂದಾಗಿ ಕ್ಯಾಫ್ ಇಂಜರಿ ಕಳೆದ 3 ವಾರಗಳಿಂದ ರೆಸ್ಟ್ನಲ್ಲಿದ್ದಾರೆ. ಧೋನಿ ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮೇಲೆ ಈಗ ಫೋಕಸ್ ಮಾಡಲಾಗ್ತಿದೆ. ಸಿಎಸ್ಕೆ ಬ್ಯಾಟಿಂಗ್ ಕೋಚ್ ಮೈಕ್ ಹಸ್ಸಿ ಹೇಳುವ ಪ್ರಕಾರ ಧೋನಿ ವೇಗವಾಗಿ ಚೇತರಿಸಿಕೊಳ್ತಿದ್ದಾರೆ. ಇವತ್ತಿನ ಪಂದ್ಯಕ್ಕೆ ಬರ್ತಾರೋ ಅಥವಾ ಮುಂದಿನ ಪಂದ್ಯಕ್ಕೋ ಇನ್ನೂ ಖಚಿತವಾಗಿಲ್ಲ. ಆದ್ರೆ ಇಡೀ ಚೆನ್ನೈ ನಗರ ಧೋನಿ ಮೈದಾನಕ್ಕೆ ಇಳಿಯೋದನ್ನ ಕಾಯ್ತಿದೆ ಅಂದಿದ್ದಾರೆ. ಧೋನಿ ಮೈದಾನಕ್ಕೆ ಬಂದ್ರೆ ಚೆಪಾಕ್ ಸ್ಟೇಡಿಯಂ ಹಬ್ಬದ ಮದುವಣಗಿತ್ತಿಯಂತೆ ಕಂಗೊಳಿಸೋದಂತೂ ಗ್ಯಾರಂಟಿ. ಗೆಳೆಯರೇ, ಈ ಇಬ್ಬರೂ ದಿಗ್ಗಜರೂ ಇಲ್ಲದ ಸಿಎಸ್ಕೆ ವರ್ಸಸ್ ಎಂಐ ಪಂದ್ಯವನ್ನ ಕಲ್ಪಿಸಿಕೊಳ್ಳೋದು ಕಷ್ಟ. ನಿಮ್ಮ ಪ್ರಕಾರ ರೋಹಿತ್ ಮತ್ತು ಧೋನಿ ಇವತ್ತು ಮೈದಾನಕ್ಕೆ ಇಳಿತಾರಾ? ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಇತ್ತೀಚಿನ ಐಪಿಎಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.